ನಗು ನಗು ನಿನ್ನ ಈ ನಗು ನನ್ನೆಲ್ಲ ನೋವಿಗೂನು ಮದ್ದಾಗಿದೆ. ದಿನ ದಿನ ನಿನ್ನ ನೋಡುತ್ತಾ ನನ್ನೆಲ್ಲ ಆಗು ಹೋಗು ಮುದ್ದಾಗಿದೆ. ತುಂಬ ಜನಕ್ಕೆ ಬರವಣಿಗೆಯಲ್ಲಿ ಇಂಟ್ರೆಸ್ಟ್ ಇದೆ. ಒಂದು ಸ್ಟೆಪ್ ಇಡೋಕ್ಕಾಗದೆ ವಾಪಸ್ ಹೋಗ್ತೋರು ಇದ್ದಾರೆ. ಸೊ ಅವರಿಗೆ ನಿಮ್ಮ ಸಲಹೆ ಏನು? ನೀವು ಏನೇ ಬರೆದ್ರೂ ಕೂಡ ಅದರಲ್ಲಿ ಏನೋ ಒಂದು ಹೊಸತನ ಇದೆಯಾ ಅಂತ ಯೋಚನೆ ಮಾಡಿ, ಏನೋ ಒಂದು ವಾವ್ ಫ್ಯಾಕ್ಟ್ರ್ ಇದೆಯಾ ಅಂತ ಯೋಚನೆ ಮಾಡಿ. ಇಟ್ಕೊಂಡು ಪಳಗೋದಕ್ಕೆ ಯಾರೂ ರೆಡಿ ಇಲ್ಲ. ಅವ್ರಿಗೆ ರೈಟ್ ಅವೇ ಇವತ್ತು ಬಂದರೂ ನಾಳೆನೇ ಒಂದು ಹಾಡು ಬರೆದ್ಬಿಡ್ಬೇಕು. ತುಂಬ ಜನ ಓದ್ತಿಲ್ಲ. ಸಿನಿಮಾ ಹಾಡುಗಳನ್ನು ಕೇಳಿ ಅವ್ರು ಬರೆದಿರೋ ಇದರಲ್ಲಿ ಎಲ್ಲೋ ಯಾವುದೋ ಹಾಡುಗಳದ್ದೇ ಒಂದು ಶೇಡು. ಸೊ ಸ್ವಂತಿಕೆ ನನಗೆ ಅಷ್ಟು ಆ ಸ್ವಂತಿಕೆ ಬರಬೇಕು ಅಂದರೆ ನೀವು ಓದಬೇಕು, ನೀವು ಲೈಫನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಬರೆಯೋಕ್ಕೆ ಬಂದು ಅವರಿಗೆ ನಮ್ಮ ಸಾಹಿತಿಗಳ ಹೆಸರು ಗೊತ್ತಿರಲ್ಲ, ಅವ್ರ ಹಾಡುಗಳನ್ನು ಕೇಳಿರಲ್ಲ, ಈ ಹಾಡುಗಳನ್ನು ಯಾರು ಬರೆದಿದ್ದಾರೆ ಅಂತ ಗೊತ್ತಿರಲ್ಲ, ಲೆಜೆಂಡ್ರಿ ಸಾಹಿತಿಗಳದೇ ಹೆಸರು ಗೊತ್ತಿರಲ್ಲ. ಆ ವೃತ್ತಿಗೆ ನೀವು ಯಾವಾಗ ಒಂದು ಗೌರವ ಕೊಡ್ತೀರ ಆವಾಗ ಮಾತ್ರ ಆ ವೃತ್ತಿ ನಿಮಗೆ ಗೌರವ ಕೊಟ್ಟು ಅದನ್ನು ಸೆಳೆಯೋದಕ್ಕೆ ಸಾಧ್ಯ. ಈಗ ನೀವು ಈಗ ಹೇಳ್ದಂಗೆ ಇಂಜಿನಿಯರಿಂಗ್ದ ಈ ವೃತ್ತಿಗೆ ಬರ್ತೀನಿ ಅಂದಾಗ ಮನೆಯವರ ಒಂದು ರಿಯಾಕ್ಷನ್ ಹೇಗಿತ್ತು, ಏನು ಹೇಳಿದರು, ಅವರ ಸಪೋರ್ಟ್ ಹೇಗಿತ್ತು? ಸೊ ಮನೆಯವ್ರಿಗೆ ನಾನು ಫಸ್ಟು ಸಿನಿಮಾಗಿದೆ ವರ್ಕ್ ಮಾಡೋಕ್ಕೆ ಶುರು ಮಾಡಿದ್ದೀನಿ ಅಂತ ಗೊತ್ತಿತ್ತು. ಬಟ್ ಜಾಬ್ಗೆ ಹೋದ್ಮೇಲೆ ಓಕೆ ಜಾಬ್ ಮಾಡ್ತಾನೆ ಅನ್ನೋ ಥರನೇ ಇದ್ರು ಅವರು. ನಾನು ಜಾಬ್ ಬಿಟ್ಟು ಒಂದು 4 ತಿಂಗಳು ನಮ್ಮ ಅಪ್ಪ ಅಮ್ಮಗೆ ಹೇಳಿರಲಿಲ್ಲ. ನಮ್ಮ ಅಕ್ಕ ಬಾವ ಇವರಿಗೆಲ್ಲ ಮಾತ್ರ ಹೇಳಿದ್ದೆ, ನಮ್ಮ ಅಪ್ಪ ಅಮ್ಮಗೆ ಹೇಳಿರಲಿಲ್ಲ. ನನಗೊಂದು ಏನಾದರೂ ಒಂದು ರೆಗ್ಯುಲರ್ ಸೋರ್ಸ್ ಆಫ್ ಇನ್ಕಮ್ ಬರಲಿ, ಇದರಲ್ಲೇ TV ಸೀರಿಯಲ್ಸ್ ಬರಿತೀನೋ ಅದಾದಮೇಲೆ ಹೇಳೋಣ, ಅಥವಾ ಒಂದು ಸಾಂಗ್ ಹಿಟ್ ಆಗಲಿ ಅದಾದಮೇಲೆ ಹೇಳೋಣ, ಆ ಥರದ್ದಿತ್ತು ನನಗೆ. ನಾನು ಯಾವಾಗ ಕಲರ್ಸ್ಗೆ ವರ್ಕ್ ಮಾಡೋಕ್ಕೆ ಶುರು ಮಾಡ್ತೀನಿ, ಒಂದಿಷ್ಟು ಕ್ರೈಮ್ ಸೀರೀಸ್ಗೆ ನಾನು ಫ್ರೀಲಾನ್ಸರ್ ಆಗಿ. ಅದಾದಮೇಲೆ ಒಂದು 4 ತಿಂಗಳು ನನಗೆ ಸಂಬಳ ಬರೋದಕ್ಕೆ ಶುರುವಾಗುತ್ತೆ, ಅದರದ್ದು ರೆಮ್ಯುನರೇಷನ್ ಯಾವಾಗ ಬರೋಕ್ಕೆ ಶುರುವಾಗುತ್ತೆ ಆವಾಗ ಹೇಳ್ತೀನಿ. ಹೇಳಿದಾಗ ಓಕೆ ಏನೋ ನೀನು ಇಷ್ಟದ್ದು ಮಾಡು, ಏನೋ ಖುಷಿಯಾಗಿರೋ ಅನ್ನೋ ಥರ ನಮ್ಮ ಅಪ್ಪ ಹೇಳ್ತಾರೆ. ಅಂದರೆ ನಾನು ನಮ್ಮ ಮನೇಲಿ ಚಿಕ್ಕವನಾಗಿರೋದ್ರಿಂದ ಅಷ್ಟು ಜವಾಬ್ದಾರಿ ಇರಲಿಲ್ಲ, ಫ್ಯಾಮಿಲಿ ಜವಾಬ್ದಾರಿಗಳಿರಲ್ಲ, ನಮ್ಮ ಅಣ್ಣಂದ್ರೆಲ್ಲ ಮ್ಯಾನೇಜ್ ಮಾಡ್ತಿರ್ತಾರೆ. ಬಟ್ ಆದರೂ ಒಂದು ಕೊರಗಿರುತ್ತೆ, ಇವನು ಇಷ್ಟೆಲ್ಲ ಓದಿದ್ದಾನೆ, ಅಲ್ಲೆಲ್ಲೋ ನವೋದಯದಲ್ಲಿ ಓದಿ ಬರ್ತಾನೆ, ಇವನು ಮಾರ್ಕ್ಸ್ ಇಷ್ಟು ಚೆನ್ನಾಗಿತ್ತು, ಈಗ ಅದೆಲ್ಲದು ಬಿಟ್ಟು ಸಡನ್ನಾಗಿ ಹಿಂಗೆ ಇದಕ್ಕೆ ಹೋಗ್ತಿದ್ದಾನಲ್ಲ, ಅವ್ನು ಫ್ಯೂಚರ್ ಹೆಂಗಿರುತ್ತೆ ಅನ್ನೋದೊಂದು ಕನ್ಸರ್ನ್ ಇದ್ದೇ ಇರುತ್ತೆ. ಅದರಲ್ಲಿ ನನಗೆ ಬಟ್ ಅದೆಲ್ಲದೂ ಸ್ವಲ್ಪ ದೂರ ಆಗಿದ್ದು ಚಂದ ಸ್ವಲ್ಪ ಅಲ್ಲ, ಆಲ್ಮೋಸ್ಟ್ 100% ದೂರ ಆಗಿದ್ದು ಚಂದ ನನ್ನ ಹೆಂಡತಿ ಹಾಡು ರಿಲೀಸ್ ಆಗಿ ದೊಡ್ಡ ಮಟ್ಟದಲ್ಲಿ ಹಿಟ್ಟಾಗಿ ಒಂದಿಷ್ಟು ಸಂದರ್ಶನಗಳು, ಅದು ಇದು ಸನ್ಮಾನಗಳು ಇದೆಲ್ಲ ಆಗೋಕ್ಕೆ ಶುರುವಾದಾಗ ಟು ಬಿ ಫ್ರ್ಯಾಂಕ್ ನನಗೆ ನಂಬಿಕೆ ಇಲ್ಲ ಅವಾಗ, ನಾನು ಇನ್ನೂ ಕೆರಿಯರ್ ಬಿಲ್ಡ್ ಆಗುತ್ತೆ ಅಂತ. ಬಟ್ ಅವ್ರಿಗೇನೋ ಒಂದು ನಂಬಿಕೆ ಬಂದಿತ್ತು ಅಪ್ಪ ಅಮ್ಮಗೆ. ಅಲ್ಲಿಂದ ಅವರು ಸೈಲೆಂಟ್ ಆದರು, ಆ ವಿಚಾರದಲ್ಲಿ ಏನು ಫೋರ್ಸ್ ಮಾಡಲಿಲ್ಲ. ಈಗ ಸಂಬಳ ಅನ್ನುವಾಗ ನಿಮ್ಮ ಮೊದಲ ಸಂಭಾವನೆ ಎಷ್ಟಿತ್ತು ಸರ್? ನನಗೆ ಮೊದಲು ಒಂದು ಹಾಡಿಗೆ ಸಿಕ್ಕಂಥ ಸಂಭಾವನೆ 5,000. ಓಕೆ. ಸೊ ಅದು ಅಂದರೆ ಯಾವ ಹಾಡಂತೂ ಹೇಳಲ್ಲ ನಾನು, ಬಟ್ ನನಗೆ ಫಸ್ಟ್ ನನಗೆ ಸಿಕ್ಕಂಥ ಸಂಭಾವನೆ 5,000. ಈಗ ಅದ್ರ ಜಾಸ್ತಿ ಆಗಿದೆ, ಅದ್ರ ಪಟ್ಟು ಆಬ್ವಿಯಸ್ಲಿ ಜಾಸ್ತಿ ಆಗಿದೆ. ಆಲ್ಮೋಸ್ಟ್ 7 ವರ್ಷ ಆಗಿದೆ, ಜಾಸ್ತಿ ಆಗಿರಲಿಲ್ಲ. ಎಷ್ಟು ಅಂತ ಕೇಳಬೇಡಿ, ಜಾಸ್ತಿ ಕೇಳಲ್ಲ ಸರ್, ಡೋಂಟ್ ವರಿ. ಸೊ ಆಬ್ವಿಯಸ್ಲಿ ಜಾಸ್ತಿ ಆಗಿರಲಿಲ್ಲ. ಹೌದು ಸರ್. ಈಗ ಮದುವೆ ಆದಮೇಲೆ ಒಂದು ಹೆಂಡತಿಯರ ಸಪೋರ್ಟ್ ಕೂಡ ಮ್ಯಾಟ್ರ್ ಆಗುತ್ತೆ. ನೀವು ನಾನು ಇನ್ನೊಂದು ಕೇಳಬೇಕು ಅನ್ಕೊಂಡೆ, ಅಪ್ಪ ಅಮ್ಮನಿಗೆ ಹೆಂಡತಿಗೆ ಏನಾದರೂ ಡೆಡಿಕೇಟ್ ಮಾಡಿರೋದು ಏನಾದರೂ ಇದೆಯಾ? ಸೊ ಅದೇ ನಾನು ಹೇಳಿದೆ ಆವಾಗ, ಅಮ್ಮನ ಬಗ್ಗೆ ಬರೆದಿರೋ ಯಾವುದೇ ಹಾಡನ್ನು ಬರೆದ್ರು ಕೂಡ ನನ್ನ ತಾಯಿಗೆ ಡೆಡಿಕೇಟೆಡ್ ಆಗಿ ಇರುತ್ತೆ ಆ ಲೈನ್ಗಳು. ಸೊ ಒಂದೊಂದು ಉಸಿರಿನ ನಿನದೇ ಅಮ್ಮ, ಪ್ರೀತಿಯ ಹಾಲೆರೆದು ಎದೆಗಪ್ಪಿ ಬೆಳೆಸಿದೆ ಅಮ್ಮ, ಕಣ್ಣೀರ ಮಳೆಯಲ್ಲೂ ಬೆಳಗು ಹಣತೆ, ನಾನಿಂದು ಮರವಾದರೂ ನೀ ನನ್ನ ನೆರಳೆ ಅಮ್ಮ. ಅಂದರೆ ನಾನಂತಲ್ಲ, ಯಾರೇ ಆದರೂ ಎಷ್ಟೇ ಎತ್ತರಕ್ಕೆ ಬೆಳೀಲಿ, ಈಗ PM ಆಗಲಿ CM ಯಾರೇ ಆಗಲಿ, ಅಮ್ಮ ಅನ್ನೋ ನೆರಳೆ, ಅಥವಾ ಫಿಸಿಕಲಿ ಎತ್ತರನೇ ಬೆಳೀಲಿ ಅಥವಾ ವೃತ್ತಿಯಲ್ಲಿ ಎತ್ತರನೇ ಬೆಳೀಲಿ, ಅಮ್ಮನ ನೆರಳಲ್ಲೇ ಇರ್ತಾನೆ ಅವನು. ಸೊ ನಾನು ಮರವಾಗಿ ಬೆಳೆದ್ರು ಕೂಡ ನಿನ್ನ ನೆರಳಲ್ಲೇ ನಾನು ಇರ್ತೀನಿ. ಸೊ ಇದೆಲ್ಲವೂ ನನ್ನ ಒಳಗೆ ಅಮ್ಮನ ಬಗ್ಗೆ ಇರುವಂಥ ಒಂದು ವಿಚಾರಗಳೇ. ಸೊ ಅಪ್ಪನ ಬಗ್ಗೆ ಬರೆದಿರೋ ನಾನು ಎಲ್ಲೋ ಜೋಗಪ್ಪದಿನ ಅರಮನೆಯಲ್ಲಿ ಒಂದು ಇದು ಬರೆದಿದೆ, ಜೀವವ ಕಾಯೋ ಜೀವನ ದೀಪ ನನ್ನ ಅಪ್ಪ, ಭಾರವ ಹೊತ್ತ ಭೂಮಿಯ ರೂಪ ನನ್ನ ಅಪ್ಪ. ಜೀವನ ದೀಪ ಅಂದರೆ ನನ್ನ ಬದುಕಿನ ದೀಪ ಅಪ್ಪ. ಸೊ ಹಾಗಾಗಿ ಅದೊಂದು ಮತ್ತೆ ಹೆಂಡತಿ ಬಿಟ್ರಲ್ಲ ಸರ್, ಹೆಂಡತಿ ನಾನು ಮದುವೆ ಆಗಿದ್ದು ಮುಂಚೆನೇ ಬರ್ದ್ಬಿಟ್ಟಿದ್ದಲ್ಲ ನನ್ನ ಹೆಂಡತಿ ಅಂತ. ಹೌದಾ? ಓಕೆ. ಇಲ್ಲ, ಹೆಂಡತಿಗೆ ತುಂಬ ಈಗ ಎಲ್ಲ ಲವ್ ಸಾಂಗ್ಗಳು ಅದೇ, ನಾನು ನಿನಗೆ ನೀ ನನಗೆ ಬೇಡ ಬೇರೆ ಏನು, ನಗು ನಗು ನಿನ್ನ ಈ ನಗು ನನ್ನೆಲ್ಲ ನೋವಿಗೂನು ಮದ್ದಾಗಿದೆ, ದಿನ ದಿನ ನಿನ್ನ ನೋಡುತ್ತಾ ನನ್ನೆಲ್ಲ ಆಗು ಹೋಗು ಮುದ್ದಾಗಿದೆ, ಮಾತು ಮೌನವನ್ನು ಮೀರಿ ನಿನ್ನ ಜೀವ ಆಡು ಭಾಷೆ
ಇನ್ನೂ ಚೆನ್ನ. ಸೊ ಇದೆಲ್ಲ ಹೆಂಡತಿಗೆ ಬರೆಯಕ್ಕೆ ಸಾಧ್ಯ. ನೋಡಿ ಖುಷಿ ಆಗ್ತಾರೆ ಅವ್ರು, ನೋಡಿ ಖುಷಿ ಆಗ್ತಾರೆ. ಓಕೆ ಸರ್, ಈಗ ತುಂಬ ದೊಡ್ಡ ಜರ್ನಿ ನಿಮ್ಮದು, 8 years ಅಂತ ಬೇರೆ ಹೇಳಿ. ಇದರಲ್ಲಿ ನಿಮಗೆ ತಕ್ಷಣ ಕಹಿ ಘಟನೆ ಅಂದ್ಕೊಳ್ಳೆ ಒಂದು ನೆನಪಾಗೋದು, ಒಂದು ಸಿಹಿ ಘಟನೆ ಅಂದ್ಕೊಳ್ಳೆ ಅದಾದ್ರೂ ನೆನಪಾಗೋದಾದ್ರೆ ಅದನ್ನು ನಮ್ಮ ಜೊತೆ ಶೇರ್ ಮಾಡಿ. ಕಹಿ ಘಟನೆಗಳು ತುಂಬ ಇದೆ. ನಾನೇನು ಮಾಡ್ತೀನಿ, ಯಾವುದೋ ಸ್ವಲ್ಪ ಇಟ್ಕೊಳ್ಳಲ್ಲ, ಡಿಲೀಟ್ ಮಾಡಿ ರೀಸೈಕಲ್ ಬಿನ್ಗೆ ಹೋಗ್ಬಿಟ್ಟು ಕ್ಲಿಯರ್ ಮಾಡಿಬಿಡ್ತೀನಿ. ಆಲ್ಮೋಸ್ಟ್ ಅದೊಂದಿದೆ ನನಗೆ. ಆ ಟೈಮಲ್ಲಿ ತುಂಬ ಡೌನ್ ಆಗ್ತೀನಿ ನಾನು. ಬಟ್ ಅದಾದಮೇಲೆ ನಾನು ಅದನ್ನು ಮರ್ತ್ಬಿಡ್ತೀನಿ, ಮ್ಯಾಕ್ಸಿಮಮ್ ಮರಿತೀನಿ. ಹಾಗಾಗಿ ಸಡನ್ನಾಗಿ ನನಗೆ ನೆನಪಿಲ್ಲ. ಕಹಿ ಘಟನೆಗಳಂದರೆ ಯಾವುದೋ ಹಾಡು ನನಗೆ ಬರ್ಸಿ ನನಗೆ ಇದಾಗದೇ ಇರೋದು, ಓಕೆ ಆಗದೆ ಇರೋದು, ಈ ಥರದ್ದೆಲ್ಲ ಇದೆ. ಮತ್ತು ನಾನು ಬರ್ಸಿ ಎಲ್ಲ ಓಕೆ ಚೆನ್ನಾಗಿದೆ ಅಂತ ಹೇಳಿ ಅದಾದಮೇಲೆ ಇಲ್ಲ ಪ್ರೊಡ್ಯೂಸರ್ ದೊಡ್ಡ ರೈಟರ್ಸ್ ಹತ್ರ ಬರ್ಸ್ಬೇಕು ಅಂತ ಹೇಳ್ತಾರೆ ಅಂತ ಹೇಳಿ ಅದಾಗಿರಬಹುದು. ಈ ಥರದ್ದೆಲ್ಲ ಇದೆ. ಮತ್ತು ತುಂಬ ಕೆಲಸ ಮಾಡಿಸಿ ತುಂಬ ಕೆಲಸ ಆಗಿ ಎಲ್ಲ ಆದಮೇಲೆ ಸಂಭಾವನೆ ಕೊಡದೇ ಇರೋ ಆಗಿರ್ಬೋದು. ಈ ಥರದ್ದೆಲ್ಲ ತುಂಬ ಇದೆ. ಅಂದರೆ ಅದನ್ನೆಲ್ಲ ನಾನು ಆಲ್ಮೋಸ್ಟ್ ಡಿಲೀಟ್ ಮಾಡಿ ಪಾಸಿಟಿವ್ ಆಗಿ ಹೋಗೋಣ. ಯಾಕಂದರೆ ನನಗೆ ಈ ಥರ ಕಹಿ ಘಟನೆಗಳಾಗಿರೋದೊಂದು 5 to 10% ಇರ್ಬೋದು. ಉಳಿದಿದ್ದು 90% ಒಳ್ಳೇದಾಗಿದೆ ಅಲ್ವಾ. ಪಾಪ ತುಂಬ ಜನರಿಗೆ 90% ಕೆಟ್ಟದಾಗಿ 10% ಒಳ್ಳೇದಾಗಿರುತ್ತೆ. ಅವ್ರ ಬಗ್ಗೆ ಯೋಚನೆ ಮಾಡೋಣ ಅಂತೇಳಿ. ಸೊ ಏನೋ ಆಗ್ತಿದೆ ಬೆಟರ್, ಅವ್ರಿಗಿಂತ ನೋಡಿದ್ರೆ ಐ ಮೀನ್ ಬೆಟರ್ ಪ್ಲೇಸ್ ಅಂತ ಹೇಳಿ ನಾನು ಅದನ್ನು ಮರೆಯೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇನ್ನೊಂದೇನೋ ಕೇಳೋದ್ರಲ್ಲ, ಕಹಿ ಘಟನೆಗಳು ಮತ್ತು ಸಿಹಿ ಘಟನೆಗಳು ತುಂಬ ಇದೆ. ನಾನು ಫಸ್ಟ್ ಹಾಡು ಅಪ್ಪು ಸರ್ ಸಿನಿಮಾಗೆ ಪಿಕ್ ಆಗಿದ್ದಾಗಿರ್ಬೋದು, ಸಿಂಗಾರ ಸಿರಿಯೆ ಸಾಂಗ್ ಫೈನಲ್ ಆಗಿದ್ದು ನನಗೆ. ಯಾಕಂದರೆ ಅದು ತುಂಬ ವರ್ಷನ್ಸ್ಗಳು ಬರೆದು ಇದಾಗಿದ್ದದು. ಅದು ಫೈನಲ್ ಆದ ದಿನ ನನಗೆ ತುಂಬ, ಅದು ಫೈನಲ್ ಆಗಿದ್ದು 3 ಗಂಟೆ ರಾತ್ರಿ ಅಜ್ಜು ಸರ್ ಸ್ಟುಡಿಯೋದಲ್ಲಿ. ಅದು ಫೈನಲ್ ಆದಮೇಲೆ ನಾನು ಒಂದು ನಿರಾಳತೆ ಬಂತಲ್ಲ ನನಗೆ, ರಿಷಬ್ ಸರ್. ಯಾಕಂದರೆ ತುಂಬ ವರ್ಷನ್ಸ್ ನನಗೆ ಇಲ್ಲ ಮಗ ಏನೋ ವರ್ಕ್ ಆಗ್ತಿಲ್ಲ, ಬೇರೆ ಬರೆಯೋಣ ಅಂತ. ಅದು ಪಲ್ಲವಿ ವರ್ಕ್ ಮಾಡಿದ್ದು ಇನ್ನೊಂದು ದಿನ. ಪಲ್ಲವಿ ಓಕೆ ಆಗಿದ್ದು ಹೆಂಗೆ ಅಂದರೆ, ನಾನು ಕಳಿಸಿದ್ದೆ ರಿಷಬ್ ಸರ್ಗೆ. ರಿಷಬ್ ಸರ್ ಕಾಲ್ ಮಾಡಿ, ಮಗ ನೀನು ಅಜ್ಜು ಸರ್ ಸ್ಟುಡಿಯೋಗೆ ಹೋಗಿ ನಿನಗೆ ಯಾವ್ದು ಬೆಟರ್ ಅನಿಸುತ್ತೆ, ಇಷ್ಟು ಒಂದು 20 ವರ್ಷ ಬರೆದಿದೆಯಲ್ಲ, ನಿನಗೆ ಯಾವ್ದು ಬೆಟರ್ ಅನಿಸುತ್ತೆ ಒಂದು 4 ಚೂಸ್ ಮಾಡಿ ಅಜ್ಜು ಹತ್ರ ಅದನ್ನು ಹಾಡಿ ಕಳ್ಸೋಕ್ಕೆ ಹೇಳು ಅಂತ ಹೇಳಿದಾಗ ಅಜ್ಜು ಸರ್ ಸ್ಟುಡಿಯೋಗೆ ಹೋಗಿದ್ದೆ. ಅಲ್ಲಿ ನನಗೆ ಅಜ್ಜು ಸರ್ ಆ್ಯಕ್ಚುಲಿ ಇನ್ನೊಂದು ಪಿಕ್ ಮಾಡಿದ್ರು, ಇದು ಚೆನ್ನಾಗಿದೆ ಪ್ರಮೋದ್ ಅಂತ ಹೇಳಿದ್ರು. ಆಮೇಲೆ ರಿಷಬ್ ಸರ್ ಕಾಲ್ ಮಾಡಿ, ಶೆಟ್ರೆ ನನಗೆ ಇದು ಚೆನ್ನಾಗಿದೆ ಅನಿಸುತ್ತೆ, ನಿಮ್ಗೆ ಯಾವುದು ಅಂತ ಹೇಳಿದಾಗ ಅವರು ಅಜಣ ಅಲ್ಲಿ ಇದು ಸಿಂಗಾರ ಸಿರಿಯೆ ಅಂತ ಇದೆ ನೋಡಿ, ಅದು ಅಲ್ಟಿಮೇಟ್. ಅದು ಸಿಂಗಾರ ಸಿರಿಯೆ ಅಂದರೆ ಅದು ಸೂಪರ್. ಅದು ನಮ್ಮ ಒಂದು ಕಲ್ಚರ್ದು ಸಿಂಗಾರ ಹೂವು ಇದು ಕಲ್ಚರ್ ಇದೆ, ಸಿಂಗಾರ ಸಿರಿಯೆ ಅದು ತುಂಬ ಚೆನ್ನಾಗಿ ಕೂತಿದೆ, ಅದನ್ನು ಫೈನಲ್ ಮಾಡಿ ಅಂತ ಹೇಳಿದ್ರು. ಆ ಕ್ಷಣ ಇದೆಯಲ್ಲ, ಸಿಕ್ಕಾಪಟ್ಟೆ ಖುಷಿ ಆಯ್ತು ನನಗೆ. ಯಾಕಂದರೆ ನನಗೆ ಎಲ್ಲಿ ಆ ಹಾಡು ನಾನು ಬರೆಯೋಕ್ಕಾಗುತ್ತೋ ಇಲ್ವೋ ಅನ್ನೋದು ನನಗೆ ಗೊತ್ತಿತ್ತು. ಅದೇನೋ ಒಂದು ಬ್ಲಾಕ್ ಬಸ್ಟರ್ ಹಾಡು ಆಗುತ್ತೆ ಅನ್ನೋದು. ಬಿಕಾಸ್ ಅಜ್ನೀಸ್ ಸರು, ರಿಷಬ್ ಸರು, ಹೊಂಬಾಳೆ ಸಂಸ್ಥೆ, ಆ ಟ್ಯೂನ್ ಸ್ಪೆಷಲಿ ನನಗೆ ಅದರಲ್ಲಿ ಇನಿಷಿಯಲಿ ಬರುತ್ತಲ್ಲ, ಭತ್ತ ತೊಳು ಕೈಗೆ ಬೈಣಿ ಮುಳ್ಳೆಟ್, ಅದೆಲ್ಲ ನಮ್ಮ ಕುಂದಾಪುರ ಮಣ್ಣಿನ ದೇಸಿ ಹಾಡುಗಳವೆಲ್ಲ. ಆ ಒಂದು ಫ್ಲೇವರ್, ಆ ಒಂದು ಗುಂಗಿದ್ದಂಥ ಹಾಡು ನನಗೆ ಅದನ್ನು ಹೇಗಾದರೂ ಕ್ರ್ಯಾಕ್ ಮಾಡಬೇಕು ಅನ್ನೋದೊಂದಿತ್ತು. ಸೊ ಅದು ಕ್ರ್ಯಾಕ್ ಆದಾಗ ನನಗೆ ಪಲ್ಲವಿ ಓಕೆ ಮಾಡಿದಾಗೆ ತುಂಬ ಖುಷಿಯ ಕ್ಷಣ ಅದು. ಓಕೆ ಸರ್, ಒಳ್ಳೆ ಅದನ್ನು ಅನ್ಕೊಂಡೆ ಆಬ್ವಿಯಸ್ಲಿ ಸಿಂಗಾರ ಸಿರಿ ನಿಮ್ಮ ಒಳ್ಳೆ ಸಿಹಿ ಘಟನೆ ಆಗಿರುತ್ತೆ ಅಂತ. ಈಗ ಜೊತೆಗೆ ಈಗ ಈ ಜೀವನ ಬ್ಯುಸಿ ಶೆಡ್ಯೂಲ್ಗಳಲ್ಲಿ ಫ್ಯಾಮಿಲಿಗೆ ಹೇಗೆ ಟೈಮ್ ಕೊಡ್ತೀರಾ, ಹೇಗೆ ಮ್ಯಾನೇಜ್ ಮಾಡ್ತೀರಾ? ಸೊ ಫ್ಯಾಮಿಲಿಗೆ ಅದೇ ಟೈಮ್ ಕೊಡೋದು ಅಂದರೆ ನಾವು ಬರವಣಿಗೆಗೆ ಒಂದಿಷ್ಟು ಟೈಮ್ ಅಂತ ಇಟ್ಬಿಡ್ತೀವಿ. ಸೊ ಅದಾದಮೇಲೆ ಫ್ಯಾಮಿಲಿಗೆ ಅಂದರೆ ನಾನು ಮುಂಚೆ ಬ್ಯಾಚುಲರ್ ಆಗಿದ್ದಾಗ ತುಂಬ ಕೆಲಸ ನಾನು ಬೆಳಿಗ್ಗೆ ಎದ್ದಲ್ಲಿಂದ ಹಿಡಿದು ಎಲ್ಲೋ ಅಲ್ಲಿ ಇಲ್ಲಿ ಕ್ರಿಕೆಟ್ ಆಡೋಕ್ಕೆ, ಎಲ್ಲೋದು ಆಚೆ ಹೋಗ್ತಿದ್ದೆ, ಸಿನಿಮಾ ನೋಡೋಕ್ಕೆ ಅಥವಾ ಇವೆಂಟ್ಸ್ಗೆ ಹೋಗೋದು ಬಿಟ್ಟರೆ ನಾನು ತುಂಬ ಕೆಲಸದಲ್ಲೇ ಮುಳುಗಿರ್ತಿದ್ದೆ. ಬಟ್ ನನಗೆ ಮದುವೆ ಆದಮೇಲೆ ನನಗೆ ಗೊತ್ತು, ಅಂದರೆ ನಾನು ನಂಬ್ಕೊಂಡು ಒಬ್ಬರು ಇದ್ದಾರೆ, ಅವರಿಗೂ ಟೈಮ್ ಕೊಡಬೇಕು. ನಾವು ಏನೇ ಕೆಲಸ ಮಾಡಿದ್ರೆ ಎಂಡ್ ಆಫ್ ದಿ ಡೇ ಅವರಿಗೋಸ್ಕರ ಮತ್ತು ನಮ್ಮ ಖುಷಿಗೋಸ್ಕರ. ಸೊ ಹಾಗಾಗಿ ಮತ್ತು ಈ ಏನು ಟೈಮ್ ಇದೆ ಇದು, ಈಗ ನಾವಿರುವಂಥ ಟೈಮ್ ಇದು ಮತ್ತೆ ಬರೋಲ್ಲ. ಸೊ ಈಗಲೂ ನನಗೆ ಒಂದೊಂದು ಸತಿ ಅನಿಸುತ್ತೆ, ನಾನು ಬ್ಯಾಚುಲರ್ ಲೈಫ್ ಇದ್ದಾಗ ನಾನು ತುಂಬ ಕೆಲಸ ಅಂತ ಇದು ಮಾಡಿಬಿಟ್ಟು ನಾನು ಸ್ವಲ್ಪ ನನಗೂ ಟೈಮ್ ಕೊಟ್ಕೋಬೋದಿತ್ತು, ನಾನು ಸ್ವಲ್ಪ ಟ್ರಾವೆಲ್ ಮಾಡ್ಬೋದಿತ್ತು, ಇನ್ನೊಂದು ಸ್ವಲ್ಪ ಜಾಸ್ತಿ ಕ್ರಿಕೆಟ್ ಆಡ್ಬೋದಿತ್ತು. ಈ ಥರದ್ದೆಲ್ಲ ಇವತ್ತಿಗೂ ಅನಿಸುತ್ತೆ ನನಗೆ. ಸೊ ಈ ಥರ ಮತ್ತೆ ನನಗೆ ಸ್ವಲ್ಪ ಮುಂದೆ ಹೋದ್ಮೇಲೆ ಅನಿಸ್ಬಾರ್ದು. ಅಂದರೆ ನನ್ನ ಹೆಂಡತಿಗೆ ಸ್ವಲ್ಪ ಟೈಮ್ ಕೊಡಬೇಕಿತ್ತು, ತಂದೆ ತಾಯಿ ಟೈಮ್ ಕೊಡಬೇಕಿತ್ತು, ಫ್ಯಾಮಿಲಿ ಜೊತೆ ಇರಬೇಕಿತ್ತು. ಹಾಗಾಗಿ ಮತ್ತೆ ಏನಂದರೆ ಸ್ಪೆಷಲಿ ನಮಗೆ ರೈಟರ್ಸ್ಗೆ ನಾವು ಎಷ್ಟು ಒಂಟಿಯಾಗಿರ್ತೀವಿ ಅಷ್ಟು ನಾವು ಖಾಲಿ ಆಗ್ತಾ ಹೋಗ್ತೀವಿ. ಎಷ್ಟು ನಾವು ಸಮಾಜದ ಜೊತೆ ಬೆರಿತೀವಿ, ಎಷ್ಟು ಎಲ್ಲೋ ಪಾರ್ಕಲ್ಲಿ ವಾಕಿಂಗ್ ಮಾಡೋರು ಅವ್ರ ಮಾತುಗಳನ್ನ ಕೇಳಿಸ್ಕೋತೀವಿ, ಫ್ಯಾಮಿಲಿ ಜೊತೆ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀವಿ, ಮಕ್ಕಳ ಜೊತೆ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀವಿ, ನಮ್ಮ ಹಳ್ಳಿ ಹೋಗಿ ಅಲ್ಲಿನ ಜನರ ಜೊತೆ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀವಿ, ಅಷ್ಟು ನಾವು ಗ್ರೋ ಆಗ್ತಾ ಹೋಗ್ತೀವಿ. ಆ್ಯಸ್ ಅ ರೈಟರ್ ಗ್ರೋ ಆಗ್ತಾ ಹೋಗ್ತೀವಿ. ಯಾಕಂದರೆ ನಾವು ಬರೆಯೋದೇ ಲೈಫ್ ಎಕ್ಸ್ಪೀರಿಯನ್ಸ್ಗಳು. ಸುಮ್ಮನೆ ಒಂದು ರೂಮಲ್ಲಿ ಕೂತ್ಕೊಂಡು ದಿನ ಬರಿತಾ ಕೂತ್ರೆ ನಾವು ಖಾಲಿ ಆಗ್ತಾ ಹೋಗ್ತೀವಿ. ಏನೂ ನಮಗೆ ಅಲ್ಲಿ ಆಚೆ ಏನು ನಡೀತಿದೆ ಗೊತ್ತಾಗಲ್ಲ. ಆಚೆ ಭಾವನೆಗಳು ಚೇಂಜ್ ಆಗ್ತಾ ಇರುತ್ತೆ ದಿನೇ. ಸೊ ಅದು ಗೊತ್ತಾಗಲ್ಲ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ನಾನು ಸ್ವಲ್ಪ ಅಂದರೆ ನನ್ನ ಫ್ಯಾಮಿಲಿ ಟೈಮ್ ಕೊಟ್ಕೊಂಡು ಮತ್ತು ಹಾಡು ಬರೆಯೋದಕ್ಕೆ ನಿಮಗೆ
ಅದು ಸ್ವಲ್ಪ ಇದು ಮಾಡಿದ್ದೀನಿ. ಇವಾಗ ಬರೀ ನಾನು ಅಲ್ಲಿ ಕೂತಾಗಲೇ ಬರೀಬೇಕು ಅಂತ ಏನಿಲ್ಲ. ನಾನು ಇವಾಗ ಗಾಡೀಲಿ ಬರ್ತಾನೂ ಒಂದು ಯಾವುದೋ ಒಂದು ಟ್ಯೂನ್ ನಾನು ಗುಣಗ್ತಾ ಬಂದರೆ ಟ್ಯೂನಲ್ಲಿ ಏನೋ ಒಂದು ಲೈನ್ ಬಂದುಬಿಡ್ಬೋದು. ಅದು ನಾನು ಹೋಗಿ ಮನೇಲಿ ಹೋಗೋದನ್ನು ಡೆವಲಪ್ ಮಾಡ್ಬೋದು. ಎಲ್ಲೋ ನಾನು ಸುಮ್ಮನೆ ಎಲ್ಲೋ ವಾಕ್ ಹೋಗ್ತಿರ್ಬೇಕಾದ್ರೂ ಒಂದು ಲೈನ್ ಬರ್ಬೋದು. ಹಾಗಾಗಿ ಒಂದು ಟೈಮ್ ಮ್ಯಾನೇಜ್ ಆಗ್ತದೆ. ಹಾಗಾದರೆ ಓಕೆ ಸರ್. ದೆನ್ ಈಗ ಇನ್ನೊಂದು ಹೇಳ್ಬೇಕಂದ್ರೆ ನಿಮ್ಮ ಜೀವನದಲ್ಲಿ ನಿಮಗೆ ತುಂಬ ಹತ್ತಿರವಾದ ವ್ಯಕ್ತಿ ಯಾರು ಅಂತ? ಆ ವ್ಯಕ್ತಿ ಒಬ್ರು ಇರ್ತಾರೆ, ಯಾರಾದರೂ ನಮ್ಮ ಜೀವನದ ಹತ್ತಿರವಾದ ವ್ಯಕ್ತಿ ಅಂದರೆ ಒಬ್ರು ಇರ್ತಾರೆ. ನಿಮ್ಮ ಜೀವನದಲ್ಲಿ ಯಾರು? ಸೊ ನಮ್ಮ ಆಬ್ವಿಯಸ್ಲಿ ಅಪ್ಪ ಅಮ್ಮ ಇದ್ದೇ ಇರ್ತಾರೆ ಯಾವಾಗಲೂ. ತಂದೆ ತಾಯಿನ ಅಪ್ಪ ಅಮ್ಮ ಮತ್ತೆ ಅಣ್ಣ ತಮ್ಮಂದ್ರು ಅವ್ರ ಜೊತೆಗೆ ಬೆಳೆದಿರೋದ್ರಿಂದ ಇದು ಮಾಡೋಕ್ಕಾಗಲ್ಲ. ಸೊ ಈಗ ಅವ್ರನ್ನೆಲ್ಲ ಹೊರತುಪಡಿಸಿ ಅಂದರೆ ನನ್ನ ಹೆಂಡತಿ. ಸೊ ಯಾಕಂದರೆ ಎಲ್ಲದಕ್ಕೂ ಸ್ಟ್ರೆಂತ್ ಆಗಿ ನಮ್ಮ ಸಪೋರ್ಟ್ ಸಿಸ್ಟಮ್ ಆಗಿ, ಈಗ ನಾವೇನೇ ಕೆಲಸ ಮಾಡ್ತೀವಿ ಅಂದರೂ ಕೂಡ ಅದನ್ನು ನಮಗೆ ಒಂದು ಸ್ಫೂರ್ತಿಯಾಗಿ, ಯಾಕಂದರೆ ಅವ್ರು ಖುಷಿಯಾಗಿದ್ದಾರೆ ಅಂದರೆ ಆಚೆ ಖುಷಿಯಾಗಿದ್ದಾರೆ ಅಂದರೆ ಮಾತ್ರ ನಾನು ಒಳಗಡೆ ಹೋಗಿ ಕೂತಾಗ ಅಲ್ಲಿ ಲೈನ್ಸ್ ಬರೆಯೋದಕ್ಕೆ ಸಾಧ್ಯ. ಸೊ ಅವ್ರು ಬೇಜಾರಾಗಿದ್ದಾರೆ ಅಂದರೆ ನಾನು ಒಳಗಡೆ ಹೋಗಿ ನಾನೇನೋ ಒಂದು ಬರೆಯೋಕ್ಕಾಗಲ್ಲ. ನನಗೆ ಸ್ಪೆಷಲಿ ನನ್ನ ಮತ್ತು ನನ್ನ ಹೆಂಡತಿ ಇದರಲ್ಲಿ ಹಾಗೆ. ಸೊ ಅವ್ಳು ಬೇಜಾರಾಗಿದ್ದಾರೆ ಅಂದರೆ ನಾನು ಖುಷಿಯಾಗಿರೋಕ್ಕಾಗಲ್ಲ, ನಾನು ಬೇಜಾರಾಗಿದ್ರೆ ಅವ್ಳು ಖುಷಿಯಾಗಿರೋಕ್ಕಾಗಲ್ಲ. ಅದೊಂದಿರುತ್ತೆ. ಈಗ ನಿಮ್ಮ ಹಾಡಿನ ಮೇಲೆ ಅವ್ರ ಎಮೋಷನ್ಸ್ ಕೂಡ ತುಂಬ ಹೌದೌದು. ನನಗೆ ಒಂದು ಕ್ಷಣದಲ್ಲಿ ಕೂತ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ. ಹಾಗಾಗಿ ಮನೆ ವಾತಾವರಣ ತುಂಬ ಮ್ಯಾಟ್ರ್ ಆಗುತ್ತೆ. ಹಾಗಾಗಿ ನನಗೆ ಮತ್ತು ಯಾವುದೇ ಒಂದು ಕಷ್ಟಗಳಿದ್ರು ಹೇಳ್ಕೊತೀನಿ, ಅದಕ್ಕೆ ಸಪೋರ್ಟ್ ಮಾಡ್ತಾಳೆ. ಸ್ಪೆಷಲಿ ಕೆಲಸ ಅಂತ ಬಂದಾಗ ಸಪೋರ್ಟ್ ಮಾಡ್ತಾಳೆ. ಸೊ ಹಾಗಾಗಿ ಹತ್ತಿರದ ವ್ಯಕ್ತಿ ನಿಮ್ಮ ಹೆಂಡತಿ. ಓಕೆ. ಇನ್ನೊಂದು ಸರ್, ಈಗ ಫೈನಲ್ ಆಗಿ ಇನ್ನೇನಾದರೂ ಪ್ಲ್ಯಾನ್ಗಳು ನಡೀತಾ ಇದೆಯಾ ಸಿನಿಮಾಗೆ? ಈಗ ಮಾಡ್ತಾ ಇದ್ದೀರಾ ಯಾವುದಾದ್ರೂ ಪುಸ್ತಕ, ಇನ್ನೇನಾದರೂ ಬರೆಯೋ ಪ್ಲ್ಯಾನ್ ಇದೆಯಾ? ಸೊ ಇನ್ನೊಂದು ನೆಕ್ಸ್ಟ್ ನಾನು ಕಥಾ ಸಂಕಲನ ಬರಿತಾ ಇದ್ದೀನಿ. ಸೊ ಅದು ಶೀಘ್ರದಲ್ಲೇ ಬಿಡುಗಡೆ ಮಾಡಬೇಕು ಅಂತ. ಹಾಗೆ ನನಗೆ ಸ್ವಲ್ಪ ಟೈಮು ಎಲ್ಲ ಇದಾಗ್ತಿರೋದ್ರಿಂದ ಕತೆಗಳಿದೆ ನನ್ನ ತಲೆಯಲ್ಲಿ, ಕತೆಗಳಿದೆ. ಅದನ್ನು ಹಾಳೆಗೆ ಟೈಪ್ ಮಾಡಿ ನನಗೆ ಇಳಿಸೋದಕ್ಕೆ ಸ್ವಲ್ಪ ಟೈಮ್ ಆಗ್ತಿದೆ. ಅದನ್ನು ಆದಷ್ಟು ಬೇಗ ಆಚೆ ತರಬೇಕು ಅಂತ ಇದೆ. ಮತ್ತು ಸಿನಿಮಾ ಕೆಲಸಗಳು ರೆಗ್ಯುಲರಾಗಿ ನಡೀತಾನೆ ಇದೆ. ಒಂದಿಷ್ಟು ಸಿನಿಮಾಗಳ ಕೆಲಸ ನಡೀತಾನೆ ಇದೆ. ಸರ್, ಕೊನೆಯದಾಗಿ ನೀವು ಆಗಲೇ ಹೇಳಿದರೆ ಈಗ ಒಂದೊಂದು ಸ್ಟೆಪ್ ಇಡ್ತಾ ಇರೋರು ತುಂಬ ಜನಕ್ಕೆ ಬರವಣಿಗೆಯಲ್ಲಿ ಇಂಟ್ರೆಸ್ಟ್ ಇದೆ. ಒಂದು ಸ್ಟೆಪ್ ಇಡೋಕ್ಕಾಗದೆ ವಾಪಸ್ ಹೋಗ್ದವರು ಇದ್ದಾರೆ. ಸೊ ಅವರಿಗೆ ನಿಮ್ಮ ಸಲಹೆ ಏನು? ಮುಖ್ಯವಾಗಿ ನನಗೆ ತುಂಬ ಜನ ಮೆಸೇಜ್ ಮಾಡ್ತಾರೆ, ಅಂದರೆ ಹಾಡು ಇಂಟ್ರೆಸ್ಟ್ ಇದೆ, ನನಗೆ ಅವಕಾಶ ಕೊಡಿಸಿ ಅಂತೆಲ್ಲ ಹೇಳಿ ಅವ್ರ ಕವನಗಳನ್ನೆಲ್ಲ ಕಳಿಸ್ತಾರೆ. ನಾನು ತುಂಬ ಒಂದು 80 to 90% ಅವರು ಕಳಿಸಿರೋ ಇದರಲ್ಲಿ ನಾನು ಇದು ಮಾಡಿದ್ದೇನೆಂದರೆ, ತುಂಬ ಜನ ಓದ್ತಿಲ್ಲ, ಅಂದರೆ ಓದಿದ್ದು ಸಾಕಾಗ್ತಿಲ್ಲ. ಅವರು ಸಿನಿಮಾ ಹಾಡುಗಳನ್ನು ಕೇಳಿ ಅವ್ರು ಬರೆದಿರೋ ಇದರಲ್ಲಿ ಎಲ್ಲೋ ಯಾವುದೋ ಹಾಡುಗಳದ್ದೇ ಒಂದು ಶೇಡು ಆ ಥರದ್ದೆಲ್ಲ ಕಾಪಿ ಅನ್ನೋದಕ್ಕಿಂತಲೂ ಒಂದು ಅವ್ರು ಕೇಳಿ ಒಂದು ಶೇಡ್ ಅದೇ ಇದಾಗಿರ್ತಲ್ಲ, ಅದು ಇನ್ಸ್ಪೈರ್ ಆಗಿ ಬರೆದಿರ್ತಾರೆ. ಸೊ ಸ್ವಂತಿಕೆ ನನಗೆ ಅಷ್ಟು ಆ ಸ್ವಂತಿಕೆ ಬರಬೇಕು ಅಂದರೆ ನೀವು ಓದಬೇಕು, ನೀವು ಲೈಫನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಕನ್ನಡ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಯಾವ ಭಾಷೆಯಲ್ಲಿ ನಿಮಗೆ ಲಿಟ್ರೇಚರ್ ಓದೋಕ್ಕೆ ಸಾಧ್ಯ ಅದು ಓದಬೇಕು. ಹಾಡುಗಳನ್ನು ಕೇಳಬೇಕು, ಎಲ್ಲ ಥರದ ಹಾಡುಗಳನ್ನು ಕೇಳಬೇಕು. ಮತ್ತು ತುಂಬ ಜನ ಅಂದರೆ ನಾನು ಅವ್ರಿಗೆ ಡಿಮೋಟಿವೇಟ್ ಮಾಡೋಕ್ಕೆ ಅಂತ ಹೇಳ್ತಿರೋದಲ್ಲ, ಇದನ್ನು ಒಂದು ರಿಯಾಲಿಟಿ. ಯಾಕಂದ್ರೆ ನಾನು ಇದರಿಂದ ಆ ಫೇಸಲ್ಲೇ ಇದ್ದವನು ನಾನು. ಸೊ ಈಗ ನಾನು ಫಸ್ಟ್ ಬರೆದಿರೋದು ಚೆನ್ನಾಗಿತ್ತು ಅಂತ ಇರಲಿಲ್ಲ. ನಾನು ಕವನಗಳು ಯಾವುದೋ ಬರ್ದಿದ್ದು ಇವಾಗ ನೋಡಿದ್ರು ಇದೇನು ಹಿಂಗೆ ಬರ್ದಿದ್ದೀನಿ ಅಂತಲೇ ಅನಿಸುತ್ತೆ. ಸೊ ರೈಟ್ ಟೈಮು ಮತ್ತು ಓದಿ, ಕವನ ಸಂಕಲನಗಳನ್ನು ಓದಿ, ಬೇರೆ ಬೇರೆ ಹಾಡುಗಳನ್ನು ಕೇಳಿ. ಸಿನಿಮಾ ನೀವು ಏನೇ ಬರೆದ್ರೂ ಕೂಡ ಅದರಲ್ಲಿ ಏನೋ ಒಂದು ಹೊಸತನ ಇದೆಯಾ ಅಂತ ಯೋಚನೆ ಮಾಡಿ, ಏನೋ ಒಂದು ವಾವ್ ಫ್ಯಾಕ್ಟ್ರ್ ಇದೆಯಾ ಅಂತ ಯೋಚನೆ ಮಾಡಿ ಅನ್ನೋದು. ಮತ್ತು ಅವಕಾಶಗಳನ್ನು ಕೇಳೋ ರೀತಿಯಲ್ಲೂ ಸ್ವಲ್ಪ ನನಗೆ ರಾಂಗ್ ಅನಿಸುತ್ತೆ. ಅಂದರೆ ನೋಡಿ, ಅವ್ರು ಬಂದು ನನ್ನ ಹತ್ರ ಅವಕಾಶ ಕೇಳ್ತಾ ಇರ್ತಾರೆ. ಸೊ ನಾನು ಸಾಹಿತಿ, ನಾನು ಸಿನಿಮಾಗೆ ಇನ್ನೊಬ್ರಿಗೆ ಕೆಲಸ ಮಾಡ್ತಿರೋನು, ಅವ್ರಿಗೆ ಅವಕಾಶ ಕೇಳಬೇಕಾಗಿರೋದು ಒಬ್ಬ ನಿರ್ದೇಶಕ ಅಥವಾ ಸಂಗೀತ ನಿರ್ದೇಶಕನ ಹತ್ರ. ಸ್ಪೆಷಲಿ ಸಂಗೀತ ನಿರ್ದೇಶಕ ನಿಮಗೆ ಅವಕಾಶ ಕೊಟ್ಟರೆ, ಅಂದರೆ ಎಲ್ಲರೂ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂದರೆ, ಅವ್ರು ಹೇಗೆ ಅಂದರೆ ಕೇಳೋದು, ಸರ್ ನನಗೆ ಯಾವ್ದಾದ್ರು ಸಿನಿಮಾದಲ್ಲಿ ಬರೆಯೋದಕ್ಕೆ ಅವಕಾಶ ಕೊಡಿಸಿ ಅಂತ ಇದೇ ಥರ 99.99% ಕೇಳಿದ್ದಾರೆ. ಬಿಟ್ಟರೆ ಇಲ್ಲಿವರೆಗೂ ಯಾರೂ ಕೂಡ ಸರ್ ನನಗೆ ಕಲಿಬೇಕು, ನಾನು ಹಾಡು ಬರೆಯೋದು ಕಲಿಬೇಕು, ನನಗೆ ಅವಕಾಶ ಕೊಡಿ ಅಂತ ಹೇಳಿದರೆ ಆಬ್ವಿಯಸ್ಲಿ ಯಾರು ನಾನು ರೆಫರ್ ಮಾಡ್ಬೋದು. ಯಾವುದೋ ಮ್ಯೂಸಿಕ್ ಡೈರೆಕ್ಟ್ರು ಅವ್ರು ಕಂಪೋಸ್ ಮಾಡ್ತಿರ್ತಾರೆ. ಅವ್ರು ಕಂಪೋಸ್ ಮಾಡ್ತಿರ್ಬೇಕಾದ್ರೆ ಒಬ್ಬ ಡಮ್ಮಿ ಲಿರಿಕ್ ರೈಟ್ರು ಅಂತೆಲ್ಲ ನಾವೆಲ್ಲ ಅದೇ ಥರ ಕೂತ್ಕೊಂಡೇ ಕಲ್ತಿದ್ದು. ಅಂದರೆ ಸುಮ್ಮನೆ ಏನೋ ಲೈನ್ಸ್ ಕೊಡ್ತಿರ್ತೀವಿ ನಾವು, ಅದು ಓಕೆ ಆಗುತ್ತೆ, ಓಕೆ ಆಗಲ್ಲ. ಅದು ಟ್ಯೂನ್ಗೆ ಆ ಟೈಮಲ್ಲಿ ಟ್ಯೂನ್ ಡೈರೆಕ್ಟರಿಗೆ ಒಂದು ಜಡ್ಮೆಂಟ್ ಸಿಗೋದಕ್ಕೆ, ಸೌಂಡಿಂಗಿಗೆ ನಾವು ಒಂದಿಷ್ಟು ಲೈನ್ಸ್ನ ಬರೆದು ಕಳಿಸುವಂಥ ಒಂದು ಪ್ರೋಸೆಸ್ ಅದು. ಅಲ್ಲಿ ಕೂತ್ಕೊಂಡು ಪಳಗೋದಕ್ಕೆ ಯಾರೂ ರೆಡಿ ಇಲ್ಲ, ಅದು ಪ್ರಾಬ್ಲಮ್. ಅವ್ರಿಗೆ ರೈಟ್ ಅವೇ ಇವತ್ತು ಬಂದರೂ ನಾಳೆನೇ ಒಂದು ಹಾಡು ಬರೆದು ಬಿಡಬೇಕು ಅನ್ನೋದೊಂದು, ಅದು ತುಂಬ ಆ ತಾಳ್ಮೆ ನನಗೆ ಕಾಣಿಸ್ತಿಲ್ಲ. ಹಾಗಾಗಿ ಆ ತಾಳ್ಮೆ ಬೆಳೆಸ್ಕೊಳ್ಳಿ ಅನ್ನೋದೊಂದು. ಮತ್ತು ಓದಿ, ಹಾಡುಗಳನ್ನು ಕೇಳಿ. ಮತ್ತು ತುಂಬ ಜನಕ್ಕೆ ಬರೆಯೋಕ್ಕೆ ಬಂದು ಅವರಿಗೆ ನಮ್ಮ ಸಾಹಿತಿಗಳ ಹೆಸರು ಗೊತ್ತಿರಲ್ಲ,
ಅವ್ರ ಹಾಡುಗಳನ್ನು ಕೇಳಿರಲ್ಲ, ಈ ಹಾಡುಗಳನ್ನು ಯಾರು ಬರೆದಿದ್ದಾರೆ ಅಂತ ಗೊತ್ತಿರಲ್ಲ, ಲೆಜೆಂಡ್ರಿ ಸಾಹಿತಿಗಳದೇ ಹೆಸರು ಗೊತ್ತಿರಲ್ಲ. ಸೊ ಈ ಥರ ಎಲ್ಲ ಆದಾಗ ನೋವಾಗುತ್ತೆ. ಅಂದರೆ ನೀವು ಆ ಒಂದು ಕೆಲಸಕ್ಕೆ, ಆ ವೃತ್ತಿಗೆ ನೀವು ಯಾವಾಗ ಒಂದು ಗೌರವ ಕೊಡ್ತೀರ ಆವಾಗ ಮಾತ್ರ ಆ ವೃತ್ತಿ ನಿಮಗೆ ಗೌರವ ಕೊಟ್ಟು ಅದನ್ನು ಸೆಳೆಯೋದಕ್ಕೆ ಸಾಧ್ಯ ಅದು ನಿಮಗೆ. ಸೊ ಹಾಗಾಗಿ ಫಸ್ಟ್ ಅವ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳಿ, ಅವ್ರ ಹಾಡುಗಳು, ಅವ್ರ ಇಂಟರ್ವ್ಯೂಗಳನ್ನು ನೋಡಿ, ಅವ್ರ ಬಗ್ಗೆ ಒಂದು ಗೌರವ ಬೆಳೆಸ್ಕೊಳ್ಳಿ ಅನ್ನೋದು ಇದು ಒಂದು ನನ್ನ ಅಂದರೆ ಒಂದು ಕಿವಿ ಮಾತು ಅಷ್ಟೇ ಕಿರಿಯರಿಗೆ. ಬೆಸ್ಟ್ ಸಲಹೆ ಸರ್ ಅವರಿಗೆ. ಇದನ್ನು ಅವರು ಉಪಯೋಗಿಸ್ಕೊಂಡು ಒಳ್ಳೆ ರೀತಿ ಆಗಲಿ ಅಂತ ನಾವು ಕೇಳ್ಕೊಳ್ತೀವಿ. ಸೊ ಇಷ್ಟೊತ್ತು ನಮ್ಮ ಜೊತೆ ಬಂದು ಇಷ್ಟೊತ್ತು ಮಾತನಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೊ ಮಚ್. ಹಾಡುಗಳಷ್ಟೇ ಅಲ್ಲ, ಅದರ ಹಿಂದೆ ಅಡಗಿರುವಂತಹ ಭಾವನೆಗಳನ್ನು ಪ್ರಮೋದ್ ಅವರು ಸುಂದರವಾಗಿ ನಮಗೆ ವಿವರಿಸಿಕೊಟ್ಟಿದ್ದಾರೆ. ನಿಮಗೂ ಕೂಡ ಸರ್ ಮುಂದೆ ಬರುವಂತಹ ಹಾಡುಗಳಿಗೆ, ಪುಸ್ತಕಗಳಿಗೆ ನಮ್ಮ ಕಡೆಯಿಂದ ಆಲ್ ದಿ ಬೆಸ್ಟ್. ಇನ್ನೂ ನಿಮ್ಮ ಲೇಖನಿಯಿಂದ ನೂರಾರು ಹಾಡುಗಳು ಮೂಡಿ ಬರಲಿ ಅಂತ ನಾವು ಕೇಳಿಸ್ಕೊಳ್ತೀವಿ. ಸರ್ ಇಷ್ಟೊತ್ತು ನಮ್ಮ ಜೊತೆ ಸಮಯ ಕಳೆದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೊ ಮಚ್. ಇದಾಗಿತ್ತು ಇವತ್ತಿನ ವಿಶೇಷ ಸಂವಾದ. ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಯಕ್ತಿ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ವಿಶ್ವಾಣಿ ಟಿವಿ ಸ್ಪೆಷಲ್. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.